ನಾನು ಮಾಡಿದಾಗೆ ಚಿಕನ್ ಪೆಪ್ಪರ್ ಗ್ರೇವಿ ಯಾರು ಮಾಡಲ್ಲ ಅಂತೇಳಿ ನಮ್ಮ ಮನೇಲಿ ಎಲ್ಲರೂ ಕೂಡ ಹೇಳ್ತಾರೆ. ಹಾಗಾಗಿ ಈ ಸೀಕ್ರೆಟ್ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ಇವತ್ತು ಶೇರ್ ಮಾಡ್ತೀನಿ. ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಸಿಂಪಲ್ ಒಂದು ಚಿಕನ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಟ್ರೈ ಮಾಡಿ, ಮನೆಯಲ್ಲೆಲ್ಲರೂ ಖುಷಿಯಾಗಿ ತಿನ್ನಿ. ನಾನೊಂದು ಪಾತ್ರೆಗೆ ಸಾಸಿವೆ ಎಣ್ಣೆಯನ್ನು ಹಾಕಿದ್ದೀನಿ. ನಿಮಗೆ ಯಾವ ಎಣ್ಣೆ ಇಷ್ಟ ಅದನ್ನು ನೀವು ಹಾಕ್ಬೋದು. ಸಾಸಿವೆನ ಫಸ್ಟ್ ನಿಮಗೆ ವಾಸನೆ ಬರುತ್ತೆ ಅಂತ ಆಗುತ್ತೆ. ಆಮೇಲೆ ಇದರಲ್ಲಿ ಮಾಡಿದ ಅಡಿಗೆ ಉಂಟಲ್ಲ, ತುಂಬ ರುಚಿಯಾಗುತ್ತೆ. ನಾನ್ ವೆಜ್ ಅಂತೂ ಸೂಪರ್ ಆಗುತ್ತೆ. ಕಸೂರಿ ಮೆಥಿಯಾಗಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. 4 ದೊಡ್ಡ ಸೈಜ್ ನೀರುಳ್ಳಿ ಹಾಕಿ ಕೆಂಪಾಗುವವರೆಗೂ ಫ್ರೈ ಮಾಡೋಣ. ಮಸಾಲಕ್ಕೆ ಇವಾಗ ಇಲ್ಲಿ ರೆಡಿ ಮಾಡೋಣ. ಅರ್ಧ ಕಪ್ಪಷ್ಟು ಗೋಡಂಬಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, 1 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಗೂ ಅರ್ಧ ಕಪ್ಪಷ್ಟು ಬಾದಾಮ್ ತಗೊಂಡಿದ್ದೀನಿ. ಅಷ್ಟು ತಗೊಂಡು ನೀರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಅರ್ಧದಷ್ಟು ನೀರುಳ್ಳಿಯನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು, ಅದನ್ನು ತೆಗೆದು ಇದಕ್ಕೆ ಹಾಕಿ ಇದು ಒಟ್ಟಿಗೆ ಗ್ರೈಂಡ್ ಮಾಡಿ ಉಳಿದ ಅರ್ಧ ನೀರುಳ್ಳಿ ಹಾಗೇನೆ ಪಾತ್ರೆಯಲ್ಲಿ ಬಿಡಿ. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಳ್ಳೆ ರೀತಿ ನೀರುಳ್ಳಿಯೊಂದಿಗೆ ಇದು ಕೂಡ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಇದಕ್ಕೆ ಮಸಾಲ ನಾವು ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಪೆಪ್ಪರ್ ಪೌಡರ್ 2.5 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ನೋಡ್ಕೊಂಡು ಆಮೇಲೆ ಹಾಕಿದ್ರೆ ಆಯಿತು. ಧನಿಯಾ ಪೌಡರ್ ಕೂಡ 2.5 ಟೇಬಲ್ ಸ್ಪೂನ್ ಅಷ್ಟು, ಸ್ವಲ್ಪ ಅರಿಶಿನ ಇಷ್ಟನ್ನು ಎಣ್ಣೆಗೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡಿ ಮಸಾಲವನ್ನು. ಈ ಮಸಾಲ ಸ್ವಲ್ಪ ಫ್ರೈ ಆಗಿದ್ದೆ ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಿ. ಚಿಕನ್ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಣ್ಣೆಯಲ್ಲೇ ಈ ಮಸಾಲದೊಂದಿಗೆ ಸ್ವಲ್ಪ ಹೊತ್ತು ಚಿಕನ್ ಫ್ರೈ ಆಗಲಿ. 1 ನಿಮಿಷ ಚೆನ್ನಾಗಿ ಚಿಕನ್ ಫ್ರೈ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಆಗಲಿ. ಇದು ಒಂದು ಸೈಡ್ ಫ್ರೈ ಆಗ್ತಾ ಇರುವಾಗ ಇನ್ನೊಂದು ಸೈಡ್ ನಾವು ರೆಡಿ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಸ್ವಲ್ಪ ಮೊಸರಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಅದರಲ್ಲಿ ನೈಸಾಗಿ ಗ್ರೈಂಡ್ ಮಾಡಿ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಒಂದು ಅರ್ಧ ನಿಮಿಷ ಫ್ರೈ ಮಾಡಿ. ಕೊತ್ತಂಬರಿ ಸೊಪ್ಪು ಇದಕ್ಕೆ ಜಾಸ್ತಿ ಬೇಕು. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊವನ್ನು ಹಾಕೋಣ. 4 ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸಿದ್ದೀನಿ. ಟೊಮೆಟೊ ಕೂಡ ಇದರಲ್ಲಿ ಸಾಫ್ಟ್ ಆಗಬೇಕು. ಈಗ ಇಷ್ಟು ತನಕ ನಾನು ನೀರು ಏನು ಸೇರಿಸಲಿಲ್ಲ, ಜಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಮುಚ್ಚಿ ಸ್ವಲ್ಪ ಗ್ಯಾಸನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟಿದ್ದೆ. ನೋಡ್ಬೋದು ನೀವು, ಟೊಮೆಟೊ ಕೂಡ ಸಾಫ್ಟ್ ಆಗಿದೆ, ಅದರೊಂದಿಗೆ ನೀರು ಕೂಡ ಬಿಟ್ಟಿದೆ. ಆಲ್ಮೋಸ್ಟ್ ಚಿಕನ್ ಕೂಡ ಬೇಯ್ತಾ ಬಂದಿದೆ. ಇವಾಗ ರೆಡಿ ಮಾಡಿದ ಮಸಾಲವನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಮುಕ್ಕಾಲಷ್ಟು ಬೆಂದಿದೆ, ಇನ್ನು ಪರ್ಫೆಕ್ಟಾಗಿ ಬೇಯಲು ಈ ಮಸಾಲದೊಂದಿಗೆ ಹಾಗೇ ಇದನ್ನು ಬಿಡ್ತೀನಿ. ಜಾಸ್ತಿ ನೀರನ್ನು ಇವಾಗ ಹಾಕಲ್ಲ, ಸ್ವಲ್ಪ ದಪ್ಪನೇ ಇಟ್ಟಿದ್ದೀನಿ, ಯಾಕೆಂದರೆ ಚಿಕನ್ ಈ ಮಸಾಲದಲ್ಲಿ ಒಳ್ಳೆ ರೀತಿ ಬೇಯಲಿ ಫಸ್ಟಿಗೆ. ಓಕೆ, ಇವಾಗ ನೋಡಿ ಚಿಕನ್ ಎಷ್ಟು ಬೇಕು ನೀರು ಕೂಡ ಬಿಟ್ಟಿದೆ ಹಾಗೂ ಮಸಾಲದೊಂದಿಗೆ ಚೆನ್ನಾಗಿ ಬೆಂದಿದೆ, ಒಳ್ಳೆ ಮಸಾಲ ಕೂಡ ಎಳೆದಿದೆ. ಇಷ್ಟಾಗಿದೆ. ಈ ಟೈಮಲ್ಲಿ ನಾನು ಮೇಲ್ಗಡೆಯಿಂದ ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಗೂ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಕೂಡ ಸೇರಿಸಿಬಿಡಿ ಇದಕ್ಕೆ. ಇದು ಸ್ವಲ್ಪ ತಿಕ್ ಕಾಣ್ತಾ ಉಂಟಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ. ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ. ಇವಾಗ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಈ ರೀತಿ ಬರಬೇಕು. ಇಷ್ಟು ತೆಳು ಇದ್ದರೆ ಸಾಕು. ಇದಕ್ಕಿಂತ ತೆಳು ಕೂಡ ಬೇಡ, ಇದಕ್ಕಿಂತ ಜಾಸ್ತಿ ದಪ್ಪನೂ ಬೇಡ. ಹಸಿಮೆಣಸಿನಕಾಯಿಯನ್ನು ಒಂದು 4ರಿಂದ 5 ಹಾಕಿ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ಇವಾಗ ಗ್ರೇವಿ ರೆಡಿಯಾಗಿದೆ. ಹುಳಿಯೆಲ್ಲ ಕಮ್ಮಿ ಇದೆ ಆದರೆ ಸ್ವಲ್ಪ ಲಿಂಬೆ ರಸವನ್ನು ಹಿಂಡ್ಬೋದು ನೀವು. ತುಂಬ ಚೆನ್ನಾಗಾಗುತ್ತೆ ಇದು. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಎಷ್ಟೊಂದು ಸಿಂಪಲ್ ಉಂಟಿದು. ರೈಸೊಂದಿಗೆ ಎಲ್ಲದರೊಂದಿಗೆ ಕೂಡ ಸೂಪರ್ ಆಗುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.